ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ಚಿಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ನಮ್ಮ ಜೀವನದಲ್ಲಿ ನಮ್ಮನ್ನು ಇಷ್ಟು ದೊಡ್ಡವರನ್ನಾಗಿ ಮಾಡಲಿಕ್ಕೆ ನಾವೇನಾದರೂ ಒಂದು ಸಾಧನೆಯನ್ನು ಮಾಡ್ತಿದ್ದೀವಿ ಅನ್ನೋದಕ್ಕೆ ಮುಖ್ಯವಾದ ಕಾರಣ ತಂದೆ ತಾಯಿಗಳಾಗಿರ್ತಾರೆ. ನಮ್ಮನ್ನು ಸಾಕಲಿಕ್ಕೆ ಹಲವಾರು ರೀತಿಯ ಕಷ್ಟಗಳನ್ನು ಅವರು ಪಟ್ಟು ನಮ್ಮನ್ನು ಒಂದು ಉನ್ನತ ಜಾಗಕ್ಕೆ ಅಥವಾ ಒಂದು ಶ್ರೇಷ್ಠವಾದಂತಹ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಹಲವಾರು ರೀತಿಯಲ್ಲಿ ಹಲವಾರು ಥರದಲ್ಲಿ ಕಷ್ಟವನ್ನು ಪಟ್ಟು ನಮ್ಮನ್ನು ಬೆಳೆಸ್ತಾರೆ. ಆದರೆ ಕೆಲವು ಮಕ್ಕಳಿಗೆ ಇದು ಅರ್ಥನೇ ಆಗೋದಿಲ್ಲ. ಇದು ಅರ್ಥ ಆಗೋ ಅಷ್ಟರಲ್ಲಿ ದಿನಗಳು ಉರುಳಿ ವ್ಯಕ್ತಿಗಳು ಉರುಳೋಗಿರ್ತಾರೆ. ಇಂಥದ್ದೇ ಒಂದು ಕತೆ ವಾಟ್ಸಪ್ಪಲ್ಲಿ ನಾನು ಕೇಳಿದೆ ಫ್ರೆಂಡ್ಸ್. ಅದನ್ನು ಕೇಳಿದಾಗ ಕಣ್ಣಂಚಲ್ಲಿ ನೀರು ಬಂದಿರೋದು ಖಂಡಿತ ಸತ್ಯ. ಇದನ್ನು ನಿಮ್ಮೊಂದಿಗೆ ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಆ ಕತೆ ಹೀಗಿದೆ. ಒಂದೂರಲ್ಲಿ ತಂದೆ ಮತ್ತು ಮಗಳಿರ್ತಾರೆ. ಆತನ ಹೆಂಡತಿ ಮಗು ಚಿಕ್ಕವಳಿದ್ದಾಗಲೇ ಸತ್ತೋಗಿರ್ತಾರೆ. ಆತ ತನ್ನ ಮಗಳನ್ನು ಎಷ್ಟಾದರೂ ಕಷ್ಟಪಟ್ಟು ಸಾಕಿ ಅವಳನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡಬೇಕು, ಅವಳ ಭವಿಷ್ಯವನ್ನು ಚೆನ್ನಾಗಿಡಬೇಕು ಅಂಥೇಳಿ ದುಡಿತಾ ಇರ್ತಾನೆ. ದಿನಗಳು ಕಳೆದಂತೆ ಮಗಳು ದೊಡ್ಡವಳಾಗ್ತಾಳೆ. 10th ಬರ್ತಾಳೆ. ಕೈಯಲ್ಲಿ ಮೊಬೈಲ್ ಬರುತ್ತೆ. ಮೊಬೈಲ್ ಬಂದಾಗ ಅಪ್ಪ ಸ್ವಲ್ಪ ದೂರ ಆಗ್ತಾನೆ. ಹೀಗೆ PUCಗೆ ಬರ್ತಾಳೆ. PUCಗೆ ಬಂದಾಗ ಅವಳ ಕೈಯಲ್ಲಿ ಆಂಡ್ರಾಯ್ಡ್ ಸೆಟ್ ಬಂತು, 30,000 ರೂಪಾಯಿದು. ಅಪ್ಪ ಇನ್ನಷ್ಟು ದೂರ ಆಗ್ತಾನೆ. ಇಂಜಿನಿಯರಿಂಗ್ ಕಾಲೇಜ್ಗೆ ಜಾಯಿನ್ ಮಾಡ್ತಾರೆ ಅಪ್ಪ ಅವಳನ್ನು. ಆಗ ಅವಳಿಗೆ ಅನ್ಸೋಕ್ಕೆ ಶುರುವಾಗುತ್ತೆ, ಅಪ್ಪ ಓಲ್ಡ್ ಪ್ಯಾಷನ್ ಅವರು ಅಂತ. ಅಪ್ಪ ನಾನು ಕಾಲೇಜಿಗೆ ಬರ್ತೀನಮ್ಮ ನಿನ್ನ ಜೊತೆಗೆ ಅಂದರೆ ಬೇಡ ಅನ್ನೋದು, ನೀನು ಬರೋದು ಬೇಡ ಅನ್ನೋದು, ಹೀಗೆಲ್ಲ ಶುರುವಾದಾಗ 1ನೇ ವರ್ಷದ ಇಂಜಿನಿಯರಿಂಗ್ ಆಯಿತು. 2ನೇ ವರ್ಷದ ಇಂಜಿನಿಯರಿಂಗ್ಗೆ ಬಂದಾಗ ಅಪ್ಪ ನನಗೆ ಲ್ಯಾಪ್ಟಾಪ್ ಬೇಕು ಅಂತಾಳೆ. ಅಪ್ಪ ಈಗ ಹಣ ಹೊಂದಿಸೋಕೆ ಆಗಲ್ಲ, 1-2 ತಿಂಗಳು ಟೈಮ್ ಕೊಡ್ತೀಯಾ ಅಂತಾರೆ. ಆಗ ಇವಳಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ರೂಮಿಗೆ ಹೋಗಿ ಬಾಗಿಲು ಹಾಕ್ಕೊಂಡು ಕೂತ್ಬಿಡ್ತಾಳೆ. 1 ವಾರ ಇದೇ ಥರ ಮುಂದುವರಿಯುತ್ತೆ. ಮುಂದಿನ ವಾರ ಬಂದು ಅಪ್ಪ ನನಗೆ ಸ್ಕೂಟಿ ಬೇಕು ಅಂತಾಳೆ. ಸ್ಕೂಟಿ ಅಂದರೆ ಕಡಿಮೆನಾ? 1,00,000 ರೂಪಾಯಿ ಎಲ್ಲಿಂದ ತರೋದು? ನನಗೊಂದು ವಾರ ಟೈಮ್ ಕೊಡ್ತೀಯಾ ಅಂತಾರೆ ಅಪ್ಪ. ಆಗ ಕೂಡ ಅವಳಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ರೂಮಿಗೆ ಹೋಗಿ ಬಾಗಿಲು ಹಾಕ್ಕೊಂಡು ಕೂತ್ಬಿಡ್ತಾಳೆ. ಹೀಗೆ ಮಾತಿಲ್ಲ, ಕಥೆಯಿಲ್ಲ, ದಿನಗಳು ಕರಳುತ್ತವೆ. 3ನೇ ವಾರ ಬರ್ತಾಳೆ. ಅಪ್ಪ ಟ್ರಿಪ್ಗೆ ಹೋಗಬೇಕು, ಎಲ್ಲರೂ ಗೋವಾ ಹೋಗ್ತಾ ಇದ್ದಾರೆ, ಒಂದು 10,000 ರೂಪಾಯಿ ಬೇಕು ಅಂತಾಳೆ. ಆಗ ಅಪ್ಪ ನನಗೆ ನಾಳೆನೇ ನಿನಗೆ 10,000 ರೂಪಾಯಿ ಕೊಡೋದಕ್ಕಾಗೋದಿಲ್ಲ, ಇವಾಗ ಟ್ರಿಪ್ ಬೇಡ, ಮುಂದಿನ ವರ್ಷ ಹೋಗ್ತೀಯಾ ಅಂತ ಕೇಳ್ತಾರೆ. ಆಗ ಮತ್ತಷ್ಟು ಸಿಟ್ಟು ಬಂದು ಹೀಗೆ ಮಾತಿಲ್ಲ, ಕತೆ ಇಲ್ಲದೆ ಮಾತಾಡದೆ ತಂದೆ ಜೊತೆಗೆ 2 ವರ್ಷಗಳಾಗಿರುತ್ತೆ. ಅದೇ ದಿನ ರಾತ್ರಿ 11 ಗಂಟೆಗೋ 12 ಗಂಟೆಗೋ ತಂದೆ ಬಂದು ಮಗಳ ರೂಮಿನ ಬಾಗಿಲನ್ನು ತಟ್ತಾರೆ. ಅವಳಿಗೆ ಸಿಟ್ಟಿರುತ್ತಲ್ವಾ, ಅಪ್ಪ ಹೀಗೆ ಮಾಡಿಬಿಟ್ರು, ನನಗೆ ದುಡ್ಡೇ ಕೊಡಲಿಲ್ಲ ಅಂತ. ಅವಳು ಬಾಗಿಲನ್ನು ಓಪನ್ ಮಾಡೋದೇ ಇಲ್ಲ. ತಟ್ತಾರೆ, ತುಂಬ ಬಾಗಿಲನ್ನು ತಟ್ತಾರೆ. ಆದರೆ ಅವಳು ಬಾಗಿಲನ್ನು ಓಪನ್ ಮಾಡೋದೇ ಇಲ್ಲ. ಬೆಳಗ್ಗೆ 11 ಗಂಟೆ ಆಗುತ್ತೆ. ಎದ್ದು ನೋಡ್ತಾಳೆ, 11 ಗಂಟೆ ಆಗಿಬಿಟ್ಟಿದೆ. 8 ಗಂಟೆಗೆ ಕಾಲೇಜಿಗೆ ಹೋಗಬೇಕು. ಅಪ್ಪ ನನ್ನ ಎದ್ದಾಳಿಸ್ಲೇ ಇಲ್ಲ ನೋಡು ಅಂಥೇಳಿ ಮತ್ತಷ್ಟು ಸಿಟ್ಟು ಮಾಡ್ಕೋತಾಳೆ. ಬಂದು ರೂಮಿನ ಬಾಗಿಲು ತೆಗಿತಾರೆ. ಆಗ ಅಪ್ಪ ಸೋಫಾ ಮೇಲೆ ಮಲಗಿರ್ತಾರೆ. ಎದೆ ಮೇಲೆ ಒಂದು ಕಾಗದ ಪತ್ರ ಇರುತ್ತೆ. ಇವಳು ನೋಡಿ ಇನ್ನೂ ಎಬ್ಸೇ ಇಲ್ಲ ನನ್ನನ್ನು ಅಂಥೇಳಿ ಹೊರಗೆ ಬಂದು ನೋಡಿದಾಗ ಏನೋ ಕಾಗ್ತಾ ಇದೆ ಅಂಥೇಳಿ ಅದನ್ನು ನೋಡ್ತಾಳೆ. ಅದನ್ನು ನೋಡಿದಾಗ ಅದರಲ್ಲಿ ಹೀಗಿರುತ್ತೆ ಫ್ರೆಂಡ್ಸ್: ಮಗಳೇ, ನಾನು ನಿನಗೆ ನೀನು ಇಷ್ಟಪಡುವಂತಹ ಜೀವನವನ್ನು ನೀಡಲಿಕ್ಕೆ ಆಗಲಿಲ್ಲ. ನನಗೆ ಕೆಲ ವರ್ಷಗಳ ಹಿಂದೆ ಡಾಕ್ಟ್ರ್ ಹೇಳಿದರು, ನಿನ್ನ ಹಾರ್ಟಲ್ಲಿ ಹೋಲಿದೆ, ಅದನ್ನು ಆಪರೇಷನ್ ಮಾಡಬೇಕು ಅಂತ. ಆದರೆ ನಾನು ಅದನ್ನು ಆಪರೇಷನ್ಗೆ ತಯಾರಾದರೆ ಲಕ್ಷಗಟ್ಟಲೆ ದುಡ್ಡನ್ನು ಅದಕ್ಕಾಗಿ ಇಡಬೇಕಾಗಿತ್ತು. ನಾನು ನಿನ್ನ ಭವಿಷ್ಯ ಮತ್ತು ನನ್ನ ಹಾರ್ಟಿನ ಆಪರೇಷನ್ನ ಒಂದು ಕಡೆಯನ್ನು ಇಟ್ಟರೆ ನನಗೆ ಕಂಡಿದ್ದು ನಿನ್ನ ಭವಿಷ್ಯ. ನಾನು ಸ್ವಲ್ಪ ಹಣವನ್ನು ಕೂಡಿಟ್ಟು ನಿನ್ನ ಭವಿಷ್ಯಕ್ಕಾದರೂ ಏನಾದರೂ ಮಾಡಬೇಕು ಅಂಥೇಳಿ ನಿನ್ನ ಹೆಸರಲ್ಲಿ ಒಂದು ಮನೆಯನ್ನು ಮಾಡಿದ್ದೇನೆ.
ನಾನು ಇಲ್ಲದ ಸಮಯದಲ್ಲಿ, ನಾನು ಜೀವಂತವಾಗಿ ಇಲ್ಲದ ಸಮಯದಲ್ಲಿ ನೀನು ಆ ಮನೆಯಲ್ಲಿ ಆರಾಮವಾಗಿ ವಾಸ ಮಾಡು. ಅಷ್ಟೋ ಇಷ್ಟೋ ಹಣವನ್ನು ಕೂಡಿಟ್ಟು ನಿನ್ನ ಭವಿಷ್ಯಕ್ಕಾಗಿ ಇಟ್ಟಿದ್ದೇನೆ. ಆ ಹಣದಿಂದ ನೀನು ಜೀವನವನ್ನು ಆರಾಮಾಗಿ ಸಾಗಿಸ್ಬೋದು ಅಂತ ಬರೆದಿರುತ್ತೆ. ಆಗ ಅವಳ ಮಗಳಿಗೆ ಗೊತ್ತಾಗಿ ಎಬ್ಬಿಸ್ತಾಳೆ. ತಂದೆಯನ್ನು ನೋಡಿ ಅಳ್ತಾ ಎಬ್ಬಿಸ್ತಾಳೆ. ತಂದೆ ಹೇಳೋದೇ ಇಲ್ಲ. ತಂದೆ ಹೇಳೋದೇ ಇಲ್ಲ. ಆವಾಗ ಹತ್ತು ಏನು ಪ್ರಯೋಜನ ಅಲ್ವಾ ಫ್ರೆಂಡ್ಸ್? ಇದ್ದಾಗ ತಂದೆ ತಾಯಿಗಳನ್ನು ನಾವು ಎಷ್ಟು ನಿರ್ಲಕ್ಷ್ಯ ಮಾಡ್ತೀವಿ ಅಂತಂದರೆ, ಸಮಾಜದಲ್ಲಿ ಅವರಿಗೆ ಗೌರವನ ನೀಡೋದಿಲ್ಲ. 4 ಜನಗಳ ಎದುರು ಏನೇನಾದರೂ ಮಾತಾಡೋದು, ನಮಗೇನಾದರೂ ತಂದು ಕೊಟ್ಟಿಲ್ಲ ಅಂತಂದರೆ ನಿಮಗೆ ನಮ್ಮ ಮೇಲೆ ಪ್ರೀತಿನೇ ಇಲ್ಲ ಅನ್ನೋದು, ಇವೆಲ್ಲ ಎಷ್ಟು ಸರಿ? ಅವ್ರು ಏನಾದರೂ ಮಾಡ್ತಾರೆ ಅಂದರೆ ನಮ್ಮ ಒಳ್ಳೆಯದಕ್ಕೆ ಮಾಡ್ತಾರಲ್ವ? ಎಷ್ಟೋ ಕಡೆ ತಂದೆ ದುಡಿಯೋದು ಮಕ್ಕಳಿಗಾಗಿ. ತಂದೆ ಯೋಚನೆ ಮಾಡ್ತಿರ್ತಾರೆ, ಅವ್ರ ಶರ್ಟ್ ಹರಿದೋಗಿರುತ್ತೆ, ಈ 100 ರೂಪಾಯಿ ಶರ್ಟ್ ಇದೆ, 100 ರೂಪಾಯಿ ಕೊಟ್ಟು ತನ್ನ ಶರ್ಟ್ ಹರಿದಿದ್ರೂ ಅದನ್ನು ತಗೊಳ್ಳಿಕ್ಕೆ ಅವ್ರು ಯೋಚನೆ ಮಾಡ್ತಾರೆ, ಈ 100 ರೂಪಾಯಿಯಿಂದ ನನ್ನ ಮಗನಿಗೆ ಶರ್ಟ್ ಬರುತ್ತೆ, ನನ್ನ ಮಗಳಿಗೆ ಡ್ರೆಸ್ ಬರುತ್ತೆ. ತಾಯಿ ಅಡುಗೆಯನ್ನು ಮಾಡಿಟ್ಟು ಕೂತಿರ್ತಾರೆ. ಸ್ವಲ್ಪ ಅಡುಗೆ ಇದ್ದಾಗ ಅವರು ಊಟ ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ, ಮಗ ಬಂದು ಊಟ ಮಾಡಲಿ, ಅವನದು ಊಟ ಆದಮೇಲೆ ನಾನು ಊಟ ಮಾಡೋಣ, ಗಂಡ ಬಂದು ಊಟ ಮಾಡಲಿ, ಮಗಳು ಬಂದು ಊಟ ಮಾಡಲಿ, ಅದಾದ ನಂತರ ನಾವು ಊಟ ಮಾಡೋಣ. ಇಂತಹ ತ್ಯಾಗಕ್ಕೆ, ಇಂತಹ ಒಂದು ಏನು ಹೇಳ್ತಾರೆ, ನನಗೆ ಶಬ್ದಗಳು ಬರ್ತಾ ಇಲ್ಲ, ಇಂತಹ ಒಂದು ಜವಾಬ್ದಾರಿಯನ್ನು ನಾವು ಎಷ್ಟು ಕಡೆಗಣಿಸ್ತೀವಿ ಅಂತಂದರೆ, ಖಂಡಿತವಾಗ್ಲೂ ಎಲ್ಲ ಮಕ್ಕಳಿಗೂ, ಈ ಥರ ಮಾಡ್ತಕ್ಕಂತಹ ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ಹಣನ ನೀವು ದೊಡ್ಡವರಾದಮೇಲೆ ಒಂದಲ್ಲ ಒಂದು ದಿನ ಸಂಪಾದನೆ ಮಾಡ್ಬೋದು. ಒಂದು ಟೈಮ್ ಇರುತ್ತೆ, ಆ ಟೈಮಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ನೀಡುವಂತಹ ಬೆಲೆಯನ್ನು ನೀವು ಕೊಡಲಿಲ್ಲ ಅಂತಂದರೆ, ಮುಂದೊಂದು ದಿನ ನೀವು ಬೆಲೆ ಕೊಡ್ತೀವಿ ಅಂತಂದರೂ ನಿಮ್ಮ ಜೊತೆಗೆ ನಿಮ್ಮ ತಂದೆ ತಾಯಿಗಳಿರಲ್ಲ. ಒಂದು ಹೆಣ್ಣಿಗೆ ತಾಯಿಯ ಬೆಲೆ ಅರ್ಥ ಆಗೋದು ಆಕೆ ಗಂಡನ ಮನೆಗೆ ಹೋದಾಗ. ಒಂದು ಗಂಡಿಗೆ ತಂದೆಯ ಬೆಲೆ ಅರ್ಥ ಆಗೋದು ಆತ ಭೂಮಿ ಮೇಲೆ ಇಲ್ದಾಗ. ದಯವಿಟ್ಟು ತಂದೆ ತಾಯಿಗಳನ್ನು ಗೌರವಿಸಿ, ಹಠ ಮಾಡಬೇಡಿ. ಅವರೇನಾದರೂ ಹೇಳ್ತಿದ್ದಾರೆ ಅಂತಂದರೆ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಿದ್ದಾರೆ ಅಂತ ಹೇಳ್ತಾ, ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ಹೊಸ ಚಿಗುರು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.